ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೋರೆಕಾಯಿ ಹಾಕಿ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ 2 ಕಪ್ ಆಗಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 20 ನಿಮಿಷ ಆಗಿದೆ. ಒಂದು ಸೋರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸೊ ಒಂದು ಕುಕ್ಕರ್ ಪ್ಯಾನ್ನ ಸ್ಟವ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಸೊ ಈಗ ಇದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಸಣ್ಣದಾಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ, ಕಟ್ ಮಾಡಿರೋದು. ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ. 1 ನಿಮಿಷ ಆಗಿದೆ. ಈಗ ಸೋರೆಕಾಯಿನ ಸೇರಿಸ್ಕೊಳ್ಳೋಣ. ಇದನ್ನು ತಿರುಗಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಟೀ ಸ್ಪೂನ್ ಆದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನ್ ಆದಷ್ಟು. ಸೊ ಆಮೇಲೆ ನೋಡಿ ಹಾಕ್ಕೊಳ್ಳೋಣ. ಸೊ ಇದನ್ನು ಕಲಿಸ್ಕೊಳ್ಳೋಣ. ಸೊ ನೋಡಿ, ಮಸೂರ್ ದಾಲ್ ಚೆನ್ನಾಗಿ ನೆಂದಿದೆ. ಸೊ ನಾನು ಆವಾಗಲೇ ತೊಗರಿಬೇಳೆ ಅಂದೆ. ಸೊ ನಾನು ಯೂಸ್ ಮಾಡೋದು ಮಸೂರ್ ದಾಲೇನೆ. ಸೊ ನಾನು ಅದನ್ನೇ ತೊಗರಿಬೇಳೆ ಅಂತ ಯೂಸ್ ಮಾಡೋದು. ಕಲಿಸ್ಕೊಳ್ಳೋಣ. ಸೊ 1-2 ನಿಮಿಷ ಇದು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1-2 ಕಪ್ ಆಗಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 3-4 ಸ್ಪೂನ್ ಸಾರಿನ ಪೌಡರ್ ಹಾಕ್ತಾಯಿದ್ದೀನಿ. ಸೊ ನಾನು ಸಾರಿನ ಪುಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ವೀಡಿಯೋಸಲ್ಲಿ ನೋಡ್ಬೋದು. ಸೊ ಬೇಕಿದ್ದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೋಡ್ಬೋದು. ಸೊ ಇದು ಒಂದು ಕುದಿ ಬರಲಿ. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಒಂದು 3-4 ವಿಸಿಲ್ಸ್ ತೊಗೊಳ್ಳೋಣ. ಈಗಲೇ ಒಂದು 2-3 ಸ್ಪೂನ್ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಇದು ಮರ್ತಿದ್ದೆ. ಸೊ ನೋಡಿ, ಈಗ ಕುದೀತಾ ಇದೆಯಲ್ಲ. ಈಗ ಮುಚ್ಚಳನ ಮುಚ್ಚಿ ಕುಕ್ಕರ್ದು ಒಂದು 3 ವಿಸಿಲ್ ತೊಗೊಳ್ಳೋಣ. ಸೊ ಈಗ ಪ್ರೆಷರ್ ಹೋಗಿದೆ, ತೆಗಿಯೋಣ. ಸೊ ನೋಡಿ, ಚೆನ್ನಾಗಿ ಇದನ್ನು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಹಿಂಗೆ ತಿರುಗಿಸ್ಕೊಟ್ರೆ ಚೆನ್ನಾಗಿ ಬೇಳೆ ಆಮೇಲೆ ಕಾಯೆಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಸೊ ತುಂಬಾ ಏನು ಮ್ಯಾಶ್ ಆಗೋದೇನು ಬೇಡ. ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಬೋದು. ಉಪ್ಪು ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಹಾಕ್ಕೊಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಈಗ ಸರ್ವ್ ಮಾಡೋಣ. ಸೊ ಸೂಪರಾಗಿರೋ ಸೋರೆಕಾಯಿ ಬೇಳೆ ಸಾರು ರೆಡಿ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಅಂತ.